ಕಾಂಗ್ರೆಸ್ ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಎಲ್ಲಿ ಬಂದೀವಿ ಅಂದ್ರೆ ಇಲ್ಲಿ ಹತ್ತಳ್ಳಿ ಹಳದಾಗ ಬಂದೀನಿ. ಯಾಕೆ ಬಂದೀನಪ್ಪ ಅಂದ್ರೆ ಇಲ್ಲಿ ಗ್ರಾಮಸ್ಥರು ಫೋನ್ ಮಾಡೋದು, ನಮ್ಮದು ಬಾಯಿ ಒಣಗ್ಯದ, ಬಿಸಿಲು ಭಾಳ ಅದ. ಫೋನ್ ಮಾಡಿದ್ರು ಯಾಕ್ರಿ ಸರ್ ಅಂತ ಕೇಳ್ದೆ. ಸರ ನಮ್ಮ ಊರು ಹಳದಾಗ ಬಂದು ಆಮ್ಯಾಗ ನೀವು ಇಲ್ಲೇ ಬರೀ ಆಮ್ಯಾಗ ಹೇಳ್ತೇವತ್ತಂದ್ರು. ಏನಾದ್ರು ಇದ್ದಿರ್ಬೇಕು, ಇಟ್ಟು ಫೋನ್ ಹಚ್ಚತ್ತಾರೆ ಸಾರ್ಕ ಊರಲ್ಲಿ ಮಂದಿ ಮೇಲಪಟ್ಟದ ಒಂದು 100 ಸಲ ಫೋನ್ ಮಾಡತ್ತಾರೆ. ಏನಾದ್ರು ಇದ್ದಿರ್ಬೇಕಂತೇಳಿ ಬಂದಿನಿ ನಾ ಇಲ್ಲಿ ಬಂದ ಒಳಗೆ ಗೊತ್ತೈತೆ ನನಗೆ. ಇಲ್ಲಿ ಹಳ್ಳ ತುಂಬ ಎಲ್ಲ ಪಕ್ಷಿಗಳು, ಎಲ್ಲ ದೊಡ್ಡ ಬಾತುಕೋಳಿ, ಸಣ್ಣ ಬಾತುಕೋಳಿ, ಎಲ್ಲ ಥರದ ನವಿಲ, ಕೆಲವೊಂದು ಇದು ಏನಂತಾರೆ ನರಿಗಳು. ಆ ನರಿಗಳು ಕೂಡ ಇಲ್ಲಿ ಸತ್ತು ಬಿದ್ದಾವ. ನೀವು ದೃಶ್ಯದೊಳಗೆ ನೋಡ್ಬೋದು. ಇಟ್ಟೆಲ್ಲ ಇವೆಲ್ಲ ಸಾಯ್ತಾವ. ನಾಳೆಗೆ ನಮ್ಮ ದನಗಳು, ಆಡುಗಳು ಅವು ಕೂಡ ಸಾಯ್ತಾವ್ರಿ ಸರ್. ದಯವಿಟ್ಟು ನಮ್ಮ ಊರಿಗೆ ಹಳ್ಳಕ್ಕೆ ನೀರಿಲ್ಲ. ಇದ್ರ ಬದಲಾಗಿ ಏನು ಮಾಡ್ಬೇಕಂತ ತಿಳಿಯಾಗ್ಯದ ಅಂತೇಳಿ ಆ ಊರಿನ ಗ್ರಾಮಸ್ಥರು ನಮಗೆ ಫೋನ್ ಮಾಡಿ ಹೇಳಿದ್ರು. ನಾವು ಇಲ್ಲಿ ಬಂದೆವು. ಎಲ್ಲ ಅವ್ರ ಕಷ್ಟ ಸುಖ ಅವ್ರಿಗೆ ಹೇಳತ್ತಾರ. ಗ್ರಾಮಸ್ಥರು ಏನೇನದ ಎಲ್ಲ ಅವ್ರ ಪೂರ್ತಿ ಅವ್ರ ಬಾಯಿಲಿ ಕೇಳ್ಕೊಂಡು ಬರ್ರಿ. ಈಗ MP ಸಾಹೇಬರಿಗೆ ಮತ್ತು ಕಟ್ಟದೊಂಡ ಸಾಹೇಬರಿಗೆ ನಮ್ಮ ಗ್ರಾಮಕ್ಕೆ ಬರ್ಬಿಡೋದಲ್ಲ. ಅವ್ರಿಗೆ ನಮ್ಮ ಗ್ರಾಮಕ್ಕೆ ನೀರಿಲ್ಲ ಅಂದ ಬಳಕ ಅವ್ರಿಗೆ ನಾವು ತಗೊಂಡು ಉಪಯೋಗ ಏನದ್ರಿ? ನಮ್ಮ ಗ್ರಾಮಕ್ಕೆ ಅವರು ಆ MLA ಅವ್ನಿಗೆ ಮಾಡಿದ ಉಪಯೋಗ ಏನದ ನಮ್ಗೆ? ಈಗ ನಾವು ಶಾಸಕರು ಆಗಬೇಕು, ಅವರೆಲ್ಲ ನಾವು ಎಷ್ಟು ಕಷ್ಟಪಟ್ಟು ಅನ್ನೋಲ್ಲ ಅವರಿಗೆ ನಾವು ಮಾಡಿದೆವು. ಮತ್ತು ನಮ್ಗೆ ಏನಾರ ಒಂದು ಸಂಕಷ್ಟ ಬಂದತ್ನಾಗ ಎದುರಿಸ್ತಾರೆ ಅಂತೇಳಿ, ಮತ್ತು ಅವ್ರು ನಮ್ಮ ಸಂಕಷ್ಟ ಬಂದತ್ನಾಗ ಅವ್ರು ದೂರ ವಿಧಾನಸೌಧಕ್ಕಿದ್ದಪ್ಪ, ನಾಳೆ ಫೋನ್ ಮಾಡ್ತೀವಿ, ಶನಿವಾರ ಬರ್ರಿ ನಮ್ಮ ಆಫೀಸ್ಗೆ ಭೇಟಿ ಆಗ್ಲಿಕ್ಕಂದ್ರೆ ನಮ್ಮ ನಡಲ್ಲ. ಈಗ ಏನೇ ನಮಗೆ ರೈತರಿಗೆ ಏನದಲ್ಲ ಹೋರಾಟ ಸಲ ಬಂದ್ರು ಏನದಲ್ಲ ರೆಸ್ಪಾನ್ಸ್ ಮಾಡ್ಲಾಗ್ಯಾರ. ಬಂದು ಶಾಸಕರು ಯಾರದ ಈಗ? ಶಾಸಕರು ನಮ್ಮ ವಿಠಲ್ ಕಟ್ಟಕ ನೋಡ್ರಿ. MP ಯಾರದಾರಿ? MP ಜಿಗಜಾಣ ಮುತ್ತಾರ್ರಿ, ರಮೇಶ್ ಜಿಗಜಾಣ ಸಾಹೇಬ್ರಿ. ಮತ್ತೊಂದು ಏನ ನಮಗೆ ಈಗ ನಮ್ಗೆ ರಸ್ತೆ ಬೇಡ, ಏನು ಬೇಡ. ನಮ್ಗೆ ಏನಾರ ಬೇಕಾಗಿತ್ತಂದ್ರೆ ನೀರು ಒಂದೇ ನಮ್ಗೆ ಹತ್ತ ಹೇಳಕ್ಕೆ. ಈಗೆಲ್ಲ ಗ್ರಾಮಸ್ಥರು ಈಗ ಸ್ಕೂಲ್ ಅದಿಲ್ಲ, ಈ ಸ್ಕೂಲಿಗೆ ಏನದಲ್ಲ ಅದ್ರಾಗ ಸಾವಿರಾರು ಗಿಡ ಅದಾವ, ಮಕ್ಕಳದಾವ ಶಾಲೆ ಕಲಿಯೋವು. ಆ ಸ್ಕೂಲಿಗೆ ಏನದಲ್ಲ ನೀರು ಉಳಿಸೋದಕ್ಕಿಲ್ಲ. ಅದಕ್ಕೆಲ್ಲರೂ ಹೆಲ್ಪ್ ಮಾಡಬೇಕು. ಗ್ರಾಮಸ್ಥರು ನಾವು ಎಲ್ಲರೂ ಕೂಡಿನೇ ಕಟ್ಟದೊಂಡ ಸಾಹೇಬ್ರಿಗೆ ಹೇಳ್ಬೇಕಾಗ್ತದ್ರಾಗ. ಒಂದು ವೇಳೆ ಜಿಗಜಾಣಿ ಅವರು ಸರಿಯಾಗಿ ಸ್ಪಂದನೆ ಕೊಡಲಾಗ್ಯಾರ ನಮ್ಗೆ. MP ಅವರಿಗೆ ನಮ್ಮ ಭಾಗದ MP ಅವರಿಗೆ ಫೋನ್ ಹಚ್ಚಿ ಮಾತಾಡಿದೇವ್ರಿ. ಹೋಗಿ ಮನವಿ ಪತ್ರ ಕೊಡಕ್ ಹೋಗಿ ಭೇಟಿನೂ ಆಗಿ ಬಂದಿದ್ದೇವ್ರಿ. ಅವ್ರು ಸರಿಯಾಗಿ ಸ್ಪಂದನೆ ಕೊಡಲಾಗ್ಯಾರಿ. ಮಾತಾಡ್ತೀನಿ, ಮೇಲಾಧಿಕಾರಿಗಳಿಗೆ ಮಾತಾಡ್ತೀನಿ ಅಲ್ಲತ್ತಾರ್ರಿ. ಮತ್ತ ಅವ್ರು ಮಾತಾಡಿದ ದಿನ 4 ದಿನ ಮುಂದಕ್ಕೆ ಹೋದ್ರ ಮತ್ತೆ ನಾವೇ ಸತ್ತು ಹೋಗಿರ್ತೇವಲ್ರಿ. ಇಲ್ಲಿ ಇವತ್ತು ಪಕ್ಷಿಗಳು ಸತ್ತಾವ, ನಾಳೆ ದಾನಕರುಗಳು ಸಾಯ್ತಾವ್ರಿ, ನಾಳೆ ನಾವೇ ಸಾಯ್ತೇವ್ರಿ. ಮತ್ತೆ ಡೈರೆಕ್ಟ್ ನಮ್ಮ ಮಣ್ಣು ಕೊಡ್ಲಾಕೆ ಬರ್ಬೇಕಾಗ್ತದ್ರಿ ಅವ್ರಿಗೆ ಶಾಸಕರು ಮತ್ತು MP ಬರೋದಾದ್ರಿ. ನಮ್ಮ ಇದಕ್ಕೆ ರೀ ಹತ್ತಳ್ಳಿ ಗ್ರಾಮಕ್ಕೆ ರೀ ನಿಮ್ಮ ಲಾಸ್ಟಿಗೆ ಮನೆಗೆ ಬರ್ಬೇಕ್ರಿ. ಅಂತ ಪರಿಸ್ಥಿತಿ ಅದಾರ ಈಗ ನೀವೇ ನೋಡ್ಲಿದ್ರಲ್ರಿ. ಇಲ್ಲೆಲ್ಲ ಎಷ್ಟು ಪಕ್ಷಿಗಳು ಹರಿದಾಡ್ಲಕತ್ತಾವ ತಂದ್ರಿ. ಇವತ್ತು ಇವೆಲ್ಲ ಹರಿದಾಡುವೆಲ್ಲ ನಾಳೆ ಮಣ್ಣಪಾಲಾಗ್ಬಿಡ್ತಾವ್ರಿ. ಈಗ ಅರ್ಧ ಸತ್ತಾವ, ಇನ್ನೊಂದು ಥೋಡೆ ಉಳ್ದಾವ. ಈಗ ಎಷ್ಟು ದಿವಸ ನೀರು ಇದ್ದವ್ರಿ, ಅದಕ್ಕೆ ಆದ ಕಾರಣಕ್ಕಾಗಿ ಈಗ ಹಳ್ಳಕ್ಕೆ ಬಂದವ್ರಿ. ಈಗ ಅದನ್ನು ಈಗ ನೀರು ಇಲ್ರಿ. ಈಗ ನಮ್ಗೆ ಕುಡ್ಲಿಕ್ಕೆ ನೀರು ಸಿಗಲ್ಲಾಗ್ಯಾವ್ರಿ, ಅವಕ್ಕಂತೂ ಬಿಡ್ರಿ. ಈಗ ಹಿಂಗಾಗಿ ಪಕ್ಷಿಗಳೆಲ್ಲ ಸತ್ತವ್ರಿ. ನಾಳೆ ನಾವು ಸಾಯುವಂಥ ಪರಿಸ್ಥಿತಿ ಅದ ರೀ. ನಮ್ಮ ಕ್ಷೇತ್ರ ಶಾಸಕರಿಗೆ, ನಮ್ಮ MP ಒಳಗೆ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀವಿ. ನಮ್ಮ ಹತ್ತ ಹಳ್ಳಕ್ಕೆ ನೀರು ಹರಿಸಬೇಕು. ನಿಮ್ಮ ಹೆಸರು ಸರ? ಮಲ್ಲಿಕಾರ್ಜುನ್ ಲೋಣಿ ರೀ. ಅಣ್ಣ ನೀರಿಂದ ಹೆಂಗೆ ಮಾಡ್ತೀರಿ ಇಲ್ಲೆಲ್ಲ? ಏನಣ್ಣ 2 ತಾಸು ಆಯ್ತು ಎಮ್ಮಿ ಮೈಸಿದೇವಣ್ಣ, ನೀರಿಲ್ಲ. 2 ಕಿಲೋಮೀಟರ್ ದೂರ ನೀರು ಕುಡಿಸೋ ಬಂದಿದ್ದೇವಣ್ಣ. ಏನು ಮನೆಗೆ ಹೊಡ್ಕೊಂಡು ಹೋಗುದ್ರಿ ಬಿಸಿಲಾಗ. ನೀರಿಲ್ಲ ಒಟ್ಟು. ಏನು ನೋಡ್ರಿಲ್ಲ ಅಣ್ಣ, ಹಳ್ಳೆ ಪೂರ ಬತ್ತಿ ಹೋಗ್ಯದ. ಈಗ ಶಾಸಕರು ಮತ್ತು MP ಸಾಹೇಬ್ರು ಏನಾರೇ ಒಂದು ನಮ್ಗೆ ಅನುಕೂಲ ಮಾಡಿ ಕೊಟ್ರಿ, ಇಲ್ಲೇ ಮೈಸಿ ಇಲ್ಲೇ ನೀರು ಕುಡಿಸ್ತೇವ್ರಿ. ಅಂದ್ರೆ ಒಟ್ಟು ನಿಮ್ಮ ಊರು ಹಳದಾಗ ಒಟ್ಟು ನೀರೇ ಇಲ್ಲ, ಒಂದು ಹನಿನೂ ನೀರಿಲ್ರಿ ಇಲ್ಲಿ. ನೋಡ್ರಿ ಅಲ್ಲಿ 4 ಕಿಲೋಮೀಟರ್ನಾಗ ಹೋಗ್ಬೇಕ್ರಿ. ಅಲ್ಲಿ ಹೋಗಿ ನೀರು ಕುಡಿಸೋಣ ಮನೆಗೆ ಹೋಗ್ಬೇಕ್ರಿ. ಬರೀ ನೀರು ಕುಡಿಸ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕು. ಕುಡಿಸ್ಲಿಕ್ಕೆ ಅಲ್ಲಿಗೆ ಹೋಯ್ದ್ರಿ. ಇದು ಹತ್ತಳ್ಳಿ ಅಲ್ಲ? ಹತ್ತಳ್ಳಿ, ಚಡ್ಚಣ ತಾಲೂಕು ಹತ್ತಳ್ಳಿ. ನಿಮ್ಮ ಹೆಸರು ಸರ? ಶ್ರೀಶೈಲ್ ಬರದಾರ್ರಿ. ಪೂರ್ತಿನೇ ಎಲ್ಲ ಹಳೆಲ್ಲ ಒಣಗ್ಯದ, ಏನೂ ಇಲ್ಲ. ಏನು ಕೇಳ್ಬಿಡ್ರಿ. ನಾಯಿಗಳು ಹೋಯ್ದಾವ್ರಿ ಎಲ್ಲ ಕಡೆ ಎಲ್ಲ ಸುತ್ತೇವಲ್ಲ. ಇದು ಹತ್ತಳಿ ಹಾಳದ ಒಟ್ಟ ನೀರೇ ಇಲ್ಲಿದೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.